ನಮಸ್ತೆ ಕರ್ನಾಟಕ ಸ್ನೇಹಿತರೆ. IPL ಅಂದ್ರೇನೆ ಹಾಗೆ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ಹಬ್ಬವೂ ಹಬ್ಬ ಆಗಿರ್ತದೆ. ಸೊ ಅಂಥದ್ರಲ್ಲಿ IPL ಅಂದ್ಕೂಡ್ಲೆ ನೆನ್ಪು ಬರೋದು RCB ಆಗಿರ್ತದೆ. RCB ಅಂದ್ಮೇಲೆ ನೆನ್ಪು ಬರೋದು ನಮ್ಮ ಕಿಂಗ್ ಕೊಹ್ಲಿ ಆಗಿರ್ತಾರೆ. ಸೊ ಇವತ್ತಿನ ವಿಷಯ ಬಂದು ಕಿಂಗ್ ಕೊಹ್ಲಿಯ ಬಗ್ಗೆ ಆಗಿರ್ತದೆ. ಯಾಕಂತ ಹೇಳಿದ್ರೆ ಕಿಂಗ್ ಕೊಹ್ಲಿ ಈ ಬಾರಿಯ IPL ನಲ್ಲಿ ಹಲವು ದಾಖಲೆಗಳು ಮಾಡುವ ಹೊಸ್ತಿಲಲ್ಲಿ ನಿಂತಿದ್ದಾರೆ. ಸೊ ಆ ದಾಖಲೆಗಳು ಯಾವ್ಯಾವು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಕೊಹ್ಲಿ ಇದಾಗಲೇ 267 ಪಂದ್ಯಗಳನ್ನು ಆಡಿದ್ದಾರೆ. ಸೊ IPL ನಲ್ಲಿ 267 ಪಂದ್ಯ ಆಡಿರುವಂತಹ ಕೊಹ್ಲಿ 8661 ರನ್ಗಳನ್ನು ಕಲೆ ಹಾಕಿದ್ದಾರೆ. ಸೊ ನೋಡೋದಾದ್ರೆ ಹೈಯೆಸ್ಟ್ ರನ್ ಸ್ಕೋರರ್ ಅಂತ ಹೇಳ್ಬಹುದು IPL ನಲ್ಲಿ ಒಬ್ಬ ಬ್ಯಾಟರ್ ಪರ. ಸೊ ಇನ್ಯಾವ ಬ್ಯಾಟರ್ ಕೂಡ ಇಷ್ಟೊಂದು ರನ್ ಮಾಡಿರುವುದಿಲ್ಲ. ಈ ತರ ರನ್ ಹೊಳೆ ಹೊರಿಸಿದಂತಹ ಏಕೈಕ ಬ್ಯಾಟರ್ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ. ಆದಾಗ್ಯೂ ವಿರಾಟ್ ಕೊಹ್ಲಿ ಇವಾಗ ಮತ್ತೊಂದು ದಾಖಲೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಇನ್ನು ಕೇವಲ 339 ರನ್ ಮಾಡಿದ್ರೆ IPL ಇತಿಹಾಸದಲ್ಲಿ 9000 ರನ್ ಪೂರ್ಣಗೊಳಿಸಿದ ಏಕೈಕ ಬ್ಯಾಟರ್ ಎನ್ನುವ ಹೆಗ್ಗಳಿಕೆಗೆ ನಮ್ಮ ಕಿಂಗ್ ಪಾತ್ರರಾಗ್ತಾರೆ. ಹೌದು, 9000 ರನ್ ಮಾಡುವ ಹೊಸ್ತಿಲಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ. ಈ ಬಾರಿ ಆ ಒಂದು ದಾಖಲೆ ತಮ್ಮದಾಗಿಸಿಕೊಳ್ಳುವ ಹೊಸ್ತಿಲಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಇದ್ದಾರೆ. ಇನ್ನು ಎರಡನೆಯ ದಾಖಲೆ ಅಂತ ಹೇಳಿದ್ರೆ 300 ಸಿಕ್ಸರ್. ಹೌದು, ನೀವು ರನ್ ಮಷಿನ್ ಅಂತ ಕೇಳಿದ್ದೀರಾ, ಹಾಗೇನೆ ಈ 300 ಸಿಕ್ಸರ್ ಕೂಡ ನಮ್ಮ ವಿರಾಟ್ ಕೊಹ್ಲಿಯಿಂದ ಬರುವ ಎಲ್ಲಾ ಚಾನ್ಸಸ್ ಕೂಡ ಇದೆ. ಇದು ಒಂದು ಫ್ರಾಂಚೈಸಿ ಪರ ಅತಿ ಹೆಚ್ಚು ಸಿಕ್ಸರ್ ಬಾರಿಸುವ ದಾಖಲೆ ಆಗಿರ್ತದೆ. ಸೊ ವಿರಾಟ್ ಕೊಹ್ಲಿ ಇವಾಗಲೇ RCB ಪರ 291 ಸಿಕ್ಸರ್ ಬಾರಿಸಿದ್ದಾರೆ. ಇನ್ನು ಕೇವಲ 9 ಸಿಕ್ಸ್ ಬಾರಿಸಿದ್ರೆ ಒಂದು ಫ್ರಾಂಚೈಸಿಯ ಪರ ಅತಿ ಹೆಚ್ಚು ಸಿಕ್ಸರ್ ದಾಖಲಿಸಿದ ದಾಖಲೆ ನಮ್ಮ ವಿರಾಟ್ ಕೊಹ್ಲಿ ಆಗುತ್ತದೆ. ಸೊ ಇವಾಗಲೇ 291 ಸಿಕ್ಸರ್ ಮಾಡಿದ್ದಾರೆ. ಇನ್ನು ಕೇವಲ 9 ಸಿಕ್ಸರ್ ಹೊಡೆದ್ರೆ 300ರ ಗಡಿ ದಾಟ್ತಾರೆ. ಸೊ ಆ ಲೆಕ್ಕದಲ್ಲಿ ಇದು ಒಂದು ಕೂಡ ದಾಖಲೆ ಆಗ್ತದೆ. ಇನ್ನು ಒಂದೇ ಹೋಮ್ ವೆನ್ಯೂನಲ್ಲಿ ಅತಿ ಹೆಚ್ಚು ರನ್ ಮಾಡಿರುವ ದಾಖಲೆ ನಮ್ಮ ವಿರಾಟ್ ಕೊಹ್ಲಿ ಆಗುವ ಎಲ್ಲ ಚಾನ್ಸಸ್ ಕೂಡ ಇದೆ. ಯಾಕಂತ ಹೇಳಿದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೊಹ್ಲಿ ಇದಾಗಲೇ 106 ಇನ್ನಿಂಗ್ಸ್ ಗಳಿಂದ 3618 ರನ್ ಮಾಡಿರ್ತಾರೆ. ಇನ್ನು 382 ರನ್ ಮಾಡಿದ್ರೆ ಒಂದೇ ಅಂಗಳದಲ್ಲಿ ಅತಿ ಹೆಚ್ಚು ರನ್ ಮಾಡಿರುವ ದಾಖಲೆ ನಮ್ಮ ವಿರಾಟ್ ಕೊಹ್ಲಿ ಅದಾಗಿರ್ತದೆ. ಹಾಗೇನೆ ಒಂದೇ ಅಂಗಳದಲ್ಲಿ 4000 ರನ್ ಪೂರ್ಣಗೊಳಿಸಿದ ವಿಶ್ವದ ಏಕೈಕ ಆಟಗಾರ ಎಂಬ ಹೆಗ್ಗಳಿಕೆ ಕೂಡ ವಿರಾಟ್ ಕೊಹ್ಲಿ ಪಾತ್ರರಾಗ್ತಾರೆ. ಸೊ ನೋಡೋದಾದ್ರೆ ವಿರಾಟ್ ಕೊಹ್ಲಿಗೆ ಈ IPL ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಷ್ಟು ದಿನ ಟ್ರೋಫಿ ವಿನ್ ಆಗ್ಲಿಲ್ಲ ಅನ್ನುವ ಒಂದು ಕೊರಗಿತ್ತು. ಆದ್ರೆ ಈ ಬಾರಿ IPL ವಿನ್ ಆಗಿ ಡಿಫೆಂಡಿಂಗ್ ಚಾಂಪಿಯನ್ ಅಂತ ಕಣಕ್ಕಿಳಿತಾರೆ. ಸೊ ವಿರಾಟ್ ಕೊಹ್ಲಿಯ ಮುಂದೇನು ಕೂಡ ಹಲವು ಕಠಿಣ ಹಾದಿಗಳಿವೆ. ಸೊ ಅದರಲ್ಲಿ ಇಂಥ ರೆಕಾರ್ಡ್ಗಳು ವಿರಾಟ್ ಕೊಹ್ಲಿಯ ಪಾಲಾಗುವುದು ಖಚಿತವಂತ ನಮ್ಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಸದ್ಯದ ಮಟ್ಟಿಗೆ ಇರುವಂತಹ ಫಾರ್ಮ್ ನೋಡ್ತಾ ಇದ್ರೆ ಈ ಎಲ್ಲಾ ದಾಖಲೆಗಳು ಈ ಬಾರಿಯ IPL ನಲ್ಲಿ ಪೂರ್ಣಗೊಳ್ತದೆ. ಹಾಗೇನೆ ಇನ್ನು ಮರಿಬಾರ್ದು ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಬಳಿ ಇದೆ. ಯಾಕಂತ ಹೇಳಿದ್ರೆ ಡೇವಿಡ್ ವಾರ್ನರ್ ಇವಾಗಲೇ 3 ಆರೆಂಜ್ ಕ್ಯಾಪ್ ಗಳನ್ನು ವಿನ್ ಆಗಿದ್ದಾರೆ. ಕೊಹ್ಲಿ 2 ಆರೆಂಜ್ ಕ್ಯಾಪ್ ಗಳನ್ನು ವಿನ್ ಆಗಿದ್ದಾರೆ. ಈ ಬಾರಿ ಕೊಹ್ಲಿಯ ಬಳಿ ಈ ಒಂದು ಸುವರ್ಣ ಅವಕಾಶ ಇದೆ. ಈ ಬಾರಿ ಆರೆಂಜ್ ಕ್ಯಾಪ್ ವಿನ್ ಆಗಿ ಆ ದಾಖಲೆಯನ್ನು ಸಮ ಮಾಡುವಂತಹ ಎಲ್ಲ ಅವಕಾಶಗಳು ವಿರಾಟ್ ಕೊಹ್ಲಿ ಬರೆದಿದೆ. ಸೊ ನೋಡೋಣ ಏನಾಗ್ತದೆ ಈ ಬಾರಿಯ IPL ನಲ್ಲಿ. ವಿರಾಟ್ ಕೊಹ್ಲಿ ಮತ್ತೆ ಕಿಂಗ್ ಆಗ್ತಾರಾ? ವಿರಾಟ್ ಕೊಹ್ಲಿ ಮತ್ತೆ ದಾಖಲೆಗಳ ಮೇಲೆ ದಾಖಲೆ ಮಾಡ್ತಾರಾ? ವಿರಾಟ್ ಕೊಹ್ಲಿ ಮತ್ತೆ RCB ಯನ್ನು ಮತ್ತೊಮ್ಮೆ ಚಾಂಪಿಯನ್ ಮಾಡ್ತಾರಾ? ಈ ಎಲ್ಲದಕ್ಕೂ ನಾವು ಈ ಸೀಸನ್ ನ ಎಂಡ್ ವರೆಗೂ ನಾವು ಕಾಯಲೇಬೇಕಾಗ್ತದೆ. ಸೊ ವಿರಾಟ್ ಕೊಹ್ಲಿ ಒಳ್ಳೆ ರೀತಿಯಲ್ಲಿ ಆಟ ಆಡ್ಲಿ ಅಷ್ಟೇ ನಮ್ಮ ಆಶಯವಾಗಿರ್ತದೆ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.